ಶಿವಮೊಗ್ಗದಲ್ಲಿ ಟ್ರಾವೆಲ್ಸ್ ಮಾಲೀಕನಿಂದ ಲವ್ ಸೆಕ್ಸ್ ದೋಖಾ ಆಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಪ್ರೀತಿಯ ನಾಟಕವಾಡಿ ಟ್ರಾವೆಲ್ಸ್ ಮಾಲೀಕ ಮೋಸ ಮಾಡಿದ್ದಾನೆ. ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ಯುವತಿಯೊಬ್ಬಳು ದೂರನ್ನ ಕೊಟ್ಟಿದ್ದಾಳೆ. ಈ ವಿಚಾರವಾಗಿ ಯುವತಿ ಜೊತೆಗೆ ದೈಹಿಕ ಸಂಪರ್ಕವನ್ನ ಹೊಂದಿದ್ದ ಆರೋಪಿ ಯುವತಿಗೆ ಮಾತ್ರ ಕೊಟ್ಟು ಗರ್ಭಪಾತವನ್ನ ಆತ ಮಾಡಿಸಿದ್ದಾನೆ ಅನ್ನುವಂತಹ ಆರೋಪವನ್ನ ಆಕೆ ಮಾಡಿದ್ದಾಳೆ. ಪೊಲೀಸ್ ಠಾಣೆಯ ಎದುರೇ ಕೈ ಕುಯ್ದುಕೊಂಡಿದ್ದಾಳೆ ಯುವತಿ. ಗಜಮುಖ ಟ್ರಾವೆಲ್ಸ್ ಮಾಲೀಕನ ವಿರುದ್ಧ ಆರೋಪವನ್ನ ಯುವತಿ ಮಾಡಿರುವುದು. ಆರೋಪಿ ಮೋಹನ್ ಗೌಡ ನನಗೆ ನಂಬಿಸಿ ಮೋಸ ಮಾಡಿದ್ದಾನೆ ಅನ್ನುವಂತಹ ಗಂಭೀರ ಆರೋಪವನ್ನ ಯುವತಿ ಮಾಡಿದ್ದಾಳೆ. ಶಿವಮೊಗ್ಗದ ಟ್ರಾವೆಲ್ಸ್ ಮಾಲೀಕನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದು. ಗಂಭೀರವಾದಂತಹ ಆರೋಪ. ಗಜಮುಖ ಟ್ರಾವೆಲ್ಸ್ನ ಮಾಲೀಕನಾಗಿರುವಂತಹ ಮೋಹನ್ ಗೌಡ ಏನು ಫೋಟೋನ ಗಮನಿಸ್ತಾ ಇದ್ದೀರಿ, ಆತನ ವಿರುದ್ಧ ಸದ್ಯ ಯುವತಿ ಆರೋಪವನ್ನ ಮಾಡಿರೋದು. ಜೊತೆಗೆ ಗ್ರಾಮಾಂತರ ಠಾಣೆಯಲ್ಲಿ ಆಕೆ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡಿದ್ದಾಳೆ. ಆದರೆ ಪೊಲೀಸರು ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಯುವತಿ ಮಾಡ್ತಿದ್ದಾಳೆ. ಗಜಮುಖ ಟ್ರಾವೆಲ್ಸ್ನ ಮಾಲೀಕ ಮೋಹನ್ ಗೌಡ ವಿರುದ್ಧ ಯುವತಿ ಆರೋಪವನ್ನ ಮಾಡಿದ್ದು, ಪ್ರೀತಿಯ ನಾಟಕವಾಡಿ ನನಗಾತ ಮೋಸ ಮಾಡ್ದ ಅನ್ನುವಂಥದ್ದು ಯುವತಿಯ ಆರೋಪ. ಜೊತೆಗೆ ಮಾತ್ರೆಯನ್ನ ಕೊಟ್ಟು ಗರ್ಭಪಾತ ಕೂಡ ಮಾಡಿಸಿದ್ದಾನೆ ಅಂತ ಹೇಳಿ ಸಾಲು ಸಾಲು ಆರೋಪವನ್ನ ಮೋಹನ್ ಗೌಡ ವಿರುದ್ಧ ಸಂತ್ರಸ್ತ ಯುವತಿ ಮಾಡಿದ್ದಾಳೆ. ಶಿವಮೊಗ್ಗ ಗ್ರಾಮಾಂತರ ಠಾಣೆಯ ಎದುರೇ ಕೈ ಕೊಯ್ದುಕೊಂಡಿದ್ದಾಳೆ ಯುವತಿ. ನೀವು ಮುಟ್ಟಿದ್ದನ್ನ ತೋರ್ಸ್ಲಾ ಜನಕ್ಕೆ ಹೇಳಿ ನೋಡಿ ಎಲ್ಲ ಸರ್. ಇವರಿಗೆ ಎಲ್ಲ ಗೊತ್ತಿದೆ, ಈ ಹಿಂದೆನೂ ಕತೆ ಆಗಿದೆ. ನೀನ್ ಹೊಡಿತೀಯ ಅಂತ ಗೊತ್ತು. ಅಲ್ಲಿ ಬಂದ್ರಲ್ಲ, ಅದು ವಿಡಿಯೋ ಇದೆಯಲ್ಲ, ಅದು ತೋರ್ಸ್ಲಾ ಜನಕ್ಕೆ ತೋರ್ಸ್ಲಾ. ನೀವು ಮುಟ್ಟಿದ್ದನ್ನ ತೋರ್ಸ್ಲಾ ಜನಕ್ಕೆ ಹೇಳಿ ನೋಡಿ ಎಲ್ಲ ಸರ್. ಇವರಿಗೆ ಎಲ್ಲ ಗೊತ್ತಿದೆ, ಈ ಹಿಂದೆನೂ ಕತೆ ಆಗಿದೆ. ನೀನ್ ಹೊಡಿತೀಯ ಅಂತ ಗೊತ್ತು. ಅಲ್ಲಿ ಬಂದ್ರಲ್ಲ, ಅದು ವಿಡಿಯೋ ಇದೆಯಲ್ಲ, ಅದು ತೋರ್ಸ್ಲಾ ಜನಕ್ಕೆ ತೋರ್ಸ್ಲಾ. ನೀವು ಮುಟ್ಟಿದ್ದನ್ನ ತೋರ್ಸ್ಲಾ ಜನಕ್ಕೆ ಹೇಳಿ ನೋಡಿ ಎಲ್ಲ ಸರ್. ಇವರಿಗೆ ಎಲ್ಲ ಗೊತ್ತಿದೆ, ಈ ಹಿಂದೆನೂ ಕತೆ ಆಗಿದೆ. ಕಳೆದ 1.5 ವರ್ಷದಿಂದ ಯುವತಿಯೊಂದಿಗೆ ಮೋಹನ್ ಗೌಡ ದೈಹಿಕ ಸಂಪರ್ಕವನ್ನ ಹೊಂದಿದ್ರಂತೆ. ಶಿವಮೊಗ್ಗದ ವಿನೋಬ ನಗರದ ವಾಸಿಯಾಗಿರುವಂತಹ ಯುವತಿ ಈಕೆ. ಶಿವಮೊಗ್ಗದ ವಿವಿಧ ಲಾಡ್ಜ್ನಲ್ಲಿ ಇಬ್ರು ಕೂಡ ಸಮಯ ಕಳೆದಿದ್ರು ಅಂತ ಹೇಳಲಾಗ್ತಾ ಇದೆ. ತನ್ನ ಸ್ನೇಹಿತರೊಂದಿಗೂ ಮಂಚ ಹಂಚಿಕೊಳ್ಳುವಂತೆ ನನಗೆ ಒತ್ತಾಯವನ್ನ ಮಾಡಿದ್ದಾನೆ ಅಂತ ಹೇಳಿ ಮೋಹನ್ ಗೌಡ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಯುವತಿ ಮಾಡಿದ್ದಾಳೆ. ಮದುವೆಯಾಗುವುದಾಗಿ ಹೇಳಿ ಮೋಸ ಮಾಡಿದ್ದಾನೆ, ಮಾತ್ರೆಯನ್ನ ಕೊಟ್ಟು ಗರ್ಭಪಾತ ಮಾಡಿಸಿದ್ದಾನೆ. ಆರೋಪಿಯ ವಿರುದ್ಧ ದೂರನ್ನ ಕೊಟ್ಟರೂ ಕೂಡ ಕ್ರಮವನ್ನ ಕೈಗೊಳ್ಳೋಕೆ ಪೊಲೀಸರು ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಿ ಯುವತಿ ಆರೋಪಿಸಿದ್ದಾಳೆ. ಮೋಹನ್ ಗೌಡ ಹಾಗೆಯೇ ಆತನ ಸ್ನೇಹಿತರ ವಿರುದ್ಧ ಅತ್ಯಾಚಾರ ಕೇಸನ್ನ ಯುವತಿ ದಾಖಲು ಮಾಡಿದ್ದಾಳೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಯುವತಿ ತನ್ನ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾಳೆ ಮೋಹನ್ ಗೌಡ ವಿರುದ್ಧ, ಜೊತೆಗೆ ಪೊಲೀಸರು ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನುವಂಥ ಆರೋಪವನ್ನ ಕೂಡ ಆಕೆ ಮಾಡ್ತಾ ಇರೋದು. ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಸನ್ನ? ವಿದ್ಯಾ, ಏನು ಶಿವಮೊಗ್ಗದ ವಿನೋಬ್ ನಗರದ ವಾಸಿಯಾಗಿರುವಂತಹ ಯುವತಿ ಏನ್ ದೂರು ಕೊಟ್ಟಿದ್ದಾಳೆ, ಆ ಒಂದು ದೂರಿನಲ್ಲಿ ಇಟ್ಕೊಂಡು ನಾವು ನೋಡೋದಾದ್ರೆ ಆಕೆ ಮೋಹನ್ ಗೌಡ ಅಂತ ಹೇಳ್ಬಿಟ್ಟು ಒಂದು ವ್ಯಕ್ತಿನ ಕಳೆದ ಅಂದ್ರೆ ಟ್ರಾವೆಲ್ಸ್ ಏಜೆಂಟ್ ಆಗಿರುವಂತಹ ಟ್ರಾವೆಲ್ಸ್ ನ ಮಾಲೀಕನಾಗಿರುವಂತಹ ಒಂದು ಏನು ಮೋಹನ್ ಗೌಡ ಅಂತ ಇದ್ದಾನೆ, ಅವನನ್ನ ಕಳೆದ 1.5 ವರ್ಷದಿಂದ ಪರಿಚಯ ಆದ ನಂತರ ಪ್ರೀತಿ ಮಾಡ್ತಾ ಇದ್ದು. ಆ ಒಂದು ಪ್ರೀತಿ ಅವರಿಂದ ಸಾಕಷ್ಟು ಅವ್ರ ನಡುವೆ ಬೇರೆ ಬೇರೆ ದೈಹಿಕ ಸಂಬಂಧಗಳ ತನಕ ಹೋಗಿ ಅವರು ಬೇರೆ ಬೇರೆ ಕಡೆ ಅವರು ಬೇರೆ ಬೇರೆ ಕಡೆ ಉಳ್ಕೊಂಡಿರುವಂಥದ್ದೆಲ್ಲ ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ಆಕೆ ಹೇಳ್ಕೊಳ್ಳೋ ಪ್ರಕಾರ ಆತ ತನ್ನನ್ನು ದುರ್ಬಳಕೆ ಮಾಡೋದ್ರ ಜೊತೆಗೆ ಬೇರೆಯವ್ರ ಮೂಲಕ ದುರ್ಬಳಕೆ ಮಾಡಿಸಿಯೇ ನಾನು ಮುಂದೆ ಮದುವೆ ಆಗ್ತಾನೆ, ಬಾಳು ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಆದ ನಂತರದಲ್ಲಿ ಈಗ ಆತನ ವರ್ತನೆ ಚೇಂಜ್ ಆಗಿದೆ. ನನ್ನನ್ನು ಆತ ಮದುವೆ ಆಗಕ್ಕೆ ರೆಡಿ ಆಗ್ತಾ ಇಲ್ಲ, ಮತ್ತೆ ತನ್ನ ಬಗ್ಗೆನೇ ತುಂಬ ಕೀಳಾಗಿ ಅವಮಾನಕಾರಿಯಾಗಿ ಮಾತಾಡ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ನನಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ಗೆ ಬಂದೆ. ಆದರೆ ಪೊಲೀಸ್ನವರು ನನ್ನ ಬಗ್ಗೆನೇ ಮೊನ್ನೆ ಸ್ಟೇಷನ್ಗೆ ಹೋಗಿ ದೂರು ಕೊಡೋಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಹಾಗಾಗಿ ನನಗೆ ಬೇಜಾರಾಯಿತು. ಆ ಒಂದು
ಹಿನ್ನೆಲೆಯಲ್ಲಿ ನಿನ್ನೆ ನಾನು ಹೋಗಿ ಕೇಳಿದಾಗ ಅದೇ ಉತ್ತರ ಬಂದಾಗಲೂ ಕೂಡ ನಾನು ಆ ಒಂದು ಬೇಜಾರಲ್ಲಿ ಕೈ ಕುಕ್ಕೊಂಡೆ ಅಂತ ಹೇಳ್ಬಿಟ್ಟು ಅಂತ ಈಗ ಡೆವಲಪ್ ಆಗಿರೋದೇನು ಅಂತಂದರೆ ಈ ಒಂದು ಘಟನೆಯಲ್ಲಿ ಪೊಲೀಸರು ಈ ಒಂದು ಪ್ರಕರಣ ಗಂಭೀರವಾಗಿ ತಗೊಂಡು ಆಕೆಯ ಫರ್ದರ್ ಸ್ಟೇಟ್ಮೆಂಟ್ಗೆ ಅಂದರೆ ಆಕೆಯನ್ನು ಮುಂಚೆ ಬರೀ ಮೋಹನ್ ಗೌಡನ ಮತ್ತು ಆತನ ಸ್ನೇಹಿತರ ಅಂತ ಹೇಳಿದ್ದು, ಆದರೆ ಅದರ ಹೆಸರುಗಳನ್ನು ಮೆನ್ಷನ್ ಮಾಡಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ನವರು ಆಕೆಯ ಅಂದರೆ ಫರ್ದರ್ ಸ್ಟೇಟ್ಮೆಂಟ್ ತಗೊಂಡು ಮೆಡಿಕಲ್ ಎಕ್ಸಾಮಿಗೆ ಒಳಪಡಿಸಿರುವಂಥದ್ದು. ಮತ್ತು ಆಕೆ ಏನು ಫರ್ದರ್ ಸ್ಟೇಟ್ಮೆಂಟಲ್ಲಿ ಅಕಸ್ಮಾತ್ ಒಂದು ಪಕ್ಷ ಅವ್ರು ಕೊಟ್ಟರೆ ಅವರು ಏನು ಆರೋಪಿಗಳಿದ್ದಾರೆ ಅವ್ರ ವಿರುದ್ಧನೂ ಕ್ರಮ ಕೈಗೊಂಡು ಸೂಕ್ತವಾದಂಥ ಒಂದು ಕಠಿಣ ಕಾನೂನು ಕ್ರಮಕ್ಕೆ ಪೊಲೀಸರು ಮುಂದಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು ಇಲ್ಲಿ ನಾವು ಗಮನಿಸಬಹುದಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.